ನಾನು ನಿನ್ನೆ ಹೇಳ್ತಾ ಇದ್ದೆ, ಸದಾಶಿವನಗರದಲ್ಲಿ ಪೂರ್ಣ ಪ್ರಜ್ಞಾ ಶಾಲೆ ಪಕ್ಕದಲ್ಲಿ ಮಂತ್ರಿಗಳಾದ ಮೇಲೆ 5 ಜನ ವಿಧವಾ ತಾಯಂದಿರು, ಅವ್ರ ತಂದೆ ಸರ್ಕಾರಿ ನೌಕರರಾಗಿದ್ರು, ಎಲ್ಲ ಮಕ್ಕಳಿಗೂ ಮದುವೆ ಮಾಡಿದ್ರು. ಅಲ್ಲಮ ವೀರಭದ್ರಪ್ಪ ಅವರು ಇನ್ನೂ ಬದುಕಿರಬೇಕು. ಅಲ್ಲಮ ವೀರಭದ್ರಪ್ಪ ಅವರು 2010ರಲ್ಲಿ ಆ 5 ತಾಯಂದ್ರ ಹತ್ರ ಒಂದು ಸೈಟನ್ನ ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾರೆ. ಆ ಸೈಟ್ಗೆ ಸಂಪೂರ್ಣ ದುಡ್ಡು ಕೊಡಲ್ಲ ಅಲ್ಲಮ ವೀರಭದ್ರಪ್ಪನವರು. ಹೆಸರನ್ನೇ ಹೇಳ್ತಾ ಇದ್ದೇನೆ ಇಲ್ಲಿ. ನಾನು ಮಾತನಾಡಬೇಕಾದ್ರೆ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಆ ಕುಟುಂಬದ ತಾಯಂದ್ರನ್ನ ಒಬ್ಬೊಬ್ಬರನ್ನೇ ಕರೆಸಿ ಆಸ್ತಿಯನ್ನ ನೀವು ಬರ್ಸ್ಕೋಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರೆ ಒಬ್ಬೊಬ್ಬರಿಗೆ ಎದುರಿಸಿ ಬೆದರಿಸಿ ಅವ್ರ ಕೈಯಲ್ಲಿ ರುಜು ಹಾಕ್ಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ ನಾವು. ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ, ಗನ್ನಿಟ್ಕೊಂಡು ಇಂಥ ವ್ಯಕ್ತಿ ಚನ್ನಪಟ್ಟಣಕ್ಕೆ ಬಂದು ಕಳೆದ ಈಗ ಲೋಕಸಭೆ ಚುನಾವಣೆ ನಂತರ ಏನೋ ಚನ್ನಪಟ್ಟಣ ಉದ್ಧಾರ ಮಾಡ್ತೀನಿ ಅಂತ ಬಂದವರಿಗೆ ಅಣ್ಣ ತಮ್ಮಂದ್ರು ಈಗೇನೋ ಉದ್ಧಾರ ಮಾಡ್ತಾರಂತೆ. ನನಗೆ ಇಲ್ಲೇನೋ ಹೇಳ್ತಾ ಇದ್ರು, ನನಗೆ ಬೈರಾಪಟ್ಟಣದವರು ಮಳೂರಿನವರು ಬೈರಾಪಟ್ಟಣದವ್ರು ಹೇಳ್ತಾ ಇದ್ರು, ಈಗ ಅದು ಎಂತದೋ ನೀವು 60-70 ವರ್ಷದಿಂದ ಮನೆ ಕಟ್ಟು ಬದುಕ್ತಾ ಇದ್ರಲ್ಲ, ನಿಮ್ ಪೂರ್ವಿಕರು ಕಟ್ಟಿರೋ ಮನೆ, ಈಗ ಅವಕ್ಕೆಲ್ಲ ಹಕ್ಕುಪತ್ರ ಕೊಡಕ್ಕೆ ಈಗೆಲ್ಲ ಸರ್ವೆ ಮಾಡ್ತಾವ್ರಂತ. ಈಗ ಹಳ್ಳಿ ಮೇಲೆ ಬರ್ತಾವ್ರಂತೆ ಸರ್ವೆ ಮಾಡಕ್ಕೆ, ಹಕ್ಕುಪತ್ರ ಕೊಟ್ಟಿಲ್ವಂತೆ. ಅದಕ್ಕೆ ಈಗ ನೀವೇನು ನಿಮ್ಮ ತಂದೆ ತಾಯಿಂದ್ರು ಆ ಜಮೀನುಗಳನ್ನ ಖರೀದಿ ಮಾಡಿ ಮನೆ ಕಟ್ಕೊಂಡವ್ರೆ. ಈಗ ಯಾವ ಹಕ್ಕುಪತ್ರ ಕೊಡಕ್ ಬಂದಿದೆಯಪ್ಪ? ಇಷ್ಟು ಏನ್ ಮಾಡ್ತಾ ಇದ್ರಿ ಇದು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವರು ಕೊಟ್ಟಿರೋ ಕೊಡುಗೆ ಏನು ಈ ಒಂದು ಜಿಲ್ಲೆಯಲ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ದೇವೇಗೌಡರ ಕಾಲದಲ್ಲಿ ಇಗ್ಲೂರು ಜಲಾಶಯ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದಿದ್ರು. ಇಗ್ಲೂರು ಜಲಾಶಯವನ್ನ ಕಟ್ಟಲೇಬೇಕು ಅಂತ ದೇವೇಗೌಡರು ಆರೋಬೆಲೆ ಮತ್ತು ಇಗ್ಲೂರು ಜಲಾಶಯ ಕಟ್ತಕ್ಕಂತ ತೀರ್ಮಾನ ನೀರಾವರಿ ಸಚಿವರಾಗಿ ಏನು ಮಾಡಿದ್ರು. ಅದರ ಪ್ರತಿಫಲ ಇವತ್ತು ಇಗ್ಲೂರಿನಲ್ಲಿ ನೀರು ನೋಡ್ತಾ ಇದ್ದೇವೆ. ವಿಜಯೇಂದ್ರ ಅವರು ಮಾತನಾಡಿದ್ರು, ಯಡಿಯೂರಪ್ಪ ಅವರು ಮಾತನಾಡಿದ್ರು, ಅಶೋಕ್ ಅವರು ಮಾತನಾಡಿದ್ರು. ಇವತ್ತು ನಾನು ಇಲ್ಲ ನಾಯಕರುಗಳ ಹೆಸರನ್ನ ಹೇಳಲಿಲ್ಲ, ಸಮಯ ಆಗಿದೆ ಅಂತ ಹೇಳಿ ಯಾರು ಅನ್ಯತಾ ಭಾವಿಸಬೇಡಿ.